ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎ ಚಾನಲ್. ಇವತ್ತು ನಾವು ಫಿಶ್ ಫ್ರೈ ಮಸಾಲ ಮನೆಯಲ್ಲೇ ಮಾಡೋದು ಹೇಗಂತ ನೋಡುವ. ಒಂದು 12ರಿಂದ 16 ಉದ್ದ ಮೆಣಸು, 4ರಿಂದ 6 ಗಿಡ್ಡ ಮೆಣಸು, ಸ್ವಲ್ಪ ಕರಿಮೆಣಸು, 2 ಚಮಚ ಕೊತ್ತಂಬರಿ, 1 ಚಮಚ ಜೀರಿಗೆ ಅಂತ ತಗೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಕರಿಬೇವು ಸೊಪ್ಪು ಸ್ವಲ್ಪ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಡ್ರೈ ರೋಸ್ಟ್ ಆಗಬೇಕು ಚೆನ್ನಾಗಿ. ಒಂದು ಇಡೀ ಬೆಳ್ಳುಳ್ಳಿ ತಗೊಂಡಿದ್ದೇನೆ, ಮತ್ತು ಶುಂಠಿ ನೋಡಿ ಹೀಗೆ ಸಿಪ್ಪೆ ತೆಗೆದು ತಗೊಳ್ಳಿ. ಒಂದು ಸಣ್ಣ ಲಿಂಬೆ ಹುಳಿಯ ಗಾತ್ರದಷ್ಟು ಹುಣಸೆ ಹುಳಿಯನ್ನು ತಗೊಂಡು ಎಲ್ಲವನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಸ್ವಲ್ಪ ಉಪ್ಪು ಮತ್ತು ಅರಶಿಣವನ್ನು ಸೇರಿಸ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಗ್ರೈಂಡ್ ಮಾಡಿದರೆ ಆಯಿತು. ನೋಡಿ ಈ ರೀತಿಯ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಆಲ್ರೆಡಿ ಮೀನನ್ನು ತೊಳ್ಕೊಂಡು ಇಟ್ಕೊಂಡಿದ್ದೇನೆ. ಮಾಡಿದ ಮಿಶ್ರಣವನ್ನೆಲ್ಲ ಚೆನ್ನಾಗಿ ಮೀನಿಗೆ ಹಾಕ್ಕೊಳ್ಳಿ. ನೋಡಿ ಫುಡ್ ಕಲರ್ ಯಾವುದು ಹಾಕಲಿಲ್ಲ, ಎಷ್ಟು ಚೆನ್ನಾಗಿ ಉಂಟು ನೋಡಿ. ತುಂಬ ಹೊತ್ತೇನು ಇಡಬೇಕಂತಿಲ್ಲ, ಒಂದು 5 ನಿಮಿಷ ಇಟ್ಟರೆ ಆಯಿತು. ಮತ್ತು ಒಂದು ಪಾತ್ರೆಗೆ ತೆಂಗಿನ ಎಣ್ಣೆಯನ್ನೇ ತಗೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಕರಿಬೇವು ಸೊಪ್ಪನ್ನು ಸೇರಿಸ್ಕೊಂಡು ಮೀನನ್ನು ಒಂದೊಂದೇ ಹಾಕ್ಕೊಂಡು ಬನ್ನಿ. 2 ಕಡೆ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ತುಂಬಾ ರುಚಿಯಾಗಿ ಟೇಸ್ಟಾಗಿ ಎಲ್ಲ ಮಸಾಲೆ ಒಳ್ಳೆ ಇಟ್ಕೊಳ್ತದೆ. ನಾವೇನು ಮಸಾಲೆ ಹಾಕಿ ಒಂದು ಅರ್ಧ ಗಂಟೆ ಎಲ್ಲ ಇಟ್ಕೊಳ್ಬೇಕಂತಿಲ್ಲ, ಆವಾಗನೇ ಮಾಡ್ಬೋದು. ಆದರೆ ಸ್ವಲ್ಪ ಹೊತ್ತು ಮಸಾಲೆ ಹಾಕಿ ಇಟ್ಕೊಂಡ್ರೆ ಇನ್ನು ಮಸಾಲೆ ಎಲ್ಲ ಚೆನ್ನಾಗಿ ಮೀನಿಗೆ ಒಳ್ಳೆ ಸೆಟ್ ಆಗ್ತದೆ ಅಂಥೇಳಿ. ನೋಡಿ ತುಂಬಾ ಏನು ಮಸಾಲೆ ಎಲ್ಲ ಇದು ಬಿಟ್ಕೊಡಲ್ಲ, ತುಂಬಾ ಚೆನ್ನಾಗಿ ಫ್ರೈ ಆಗ್ತದೆ. ನೋಡಿ ರೆಡಿ ಆಯಿತು ಫ್ರೆಂಡ್ಸ್. ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ಯಾವುದೇ ಫುಡ್ ಕಲರೆಲ್ಲ ಹಾಕ್ಕೊಳ್ಬೇಕಂತಿಲ್ಲ. ಮನೆಯಲ್ಲೇ ರುಚಿಯಾಗಿ ಬಿಸಿ ಬಿಸಿಯಾಗಿ ಫಿಶ್ ಫ್ರೈಯನ್ನು ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು. ಈ ರೀತಿಯಾದ ರೆಸಿಪಿ ಬೇಕಾದರೆ AR ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.